ಜುರಾಸಿಕ್ ವರ್ಲ್ಡ್ ರೀಬರ್ತ್ ಜುಲೈನಲ್ಲಿ ರಿಲೀಸ್ ಆಗ್ತಿರುವಂಥ ಎಕ್ಸೈಟಿಂಗ್ ಫಿಲ್ಮ್ಗಳ ಲಿಸ್ಟಲ್ಲಿ ಇದು ಒಂದು ಆ್ಯಂಡ್ ಇದೇ ಮೊದಲನೆಯದಾಗಿತ್ತು. ಮುಂದೆ ಸೂಪರ್ಮ್ಯಾನ್ ಇದೆ ಆ್ಯಂಡ್ ಫ್ಯಾಂಟಾಸ್ಟಿಕ್ ಫೋರ್ ಕೂಡ ಇದೆ. ಸೊ ಹಾಗಾಗಿ ಪ್ಲ್ಯಾನಲ್ಲಿ ಇತ್ತು, ಟೈಮ್ ಮಾಡ್ಕೊಂಡಿದ್ದು ಆಯಿತು, ನೋಡಿದ್ದು ಆಯಿತು. ಇನ್ನು ಇದರ ಕಥೆಯ ವಿಚಾರಕ್ಕೆ ಬಂದರೆ, ಇಲ್ಲಿ ಒಂದು ಹಾರ್ಟ್ ಡಿಸೀಸ್ನ ಕ್ಯೂರ್ ಮಾಡೋದಕ್ಕೆ 3 ಡಿಫ್ರೆಂಟ್ ಡೈನೋಸರ್ಗಳ ಸ್ಪೀಶೀಸ್ಗಳಿಂದ 3 ಬ್ಲಡ್ ಸ್ಯಾಂಪಲ್ಸ್ ಬೇಕಿರುತ್ತೆ. ಸೊ ಇನ್ನೇನು ಬರೀ ಡೈನೋಸರ್ಗಳೇ ಇರುವಂಥ ಐಲ್ಯಾಂಡ್ಗೆ ಒಂದಷ್ಟು ಜನ, ಒಂದು ಟೀಮ್ ಹೋಗುತ್ತೆ ಅದನ್ನು ಮಾಡೋದಕ್ಕೆ. ಸೊ ಆ ಐಲ್ಯಾಂಡ್ ಹೇಗೆ ಸೃಷ್ಟಿಯಾಗಿದ್ದು, ಇವರ ಜೊತೆ ಇನ್ಯಾರು ಸೇರ್ಕೊಳ್ತಾರೆ ಆ್ಯಂಡ್ ಈ ಸಿನಿಮಾ ಎಷ್ಟು ಜನರಿಕ್ ಆಗಿದೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು. ಇನ್ನು ಇದರ ಪಾಸಿಟಿವ್ಸ್ ಕಡೆಗೆ ಬರೋದಾದರೆ, ಜುರಾಸಿಕ್ ಪಾರ್ಕ್ ಅಥವಾ ಈ ಫ್ರಾಂಚೈಸ್ನ ಕೋರ್ ಏನಂದರೆ, ಒಂದು ಅದರಲ್ಲಿರುವಂಥ ಒಂದಷ್ಟು ಸ್ಕೇರಿ ಮೂಮೆಂಟ್ಸ್ ಆ್ಯಂಡ್ ಇನ್ನೊಂದು ಹ್ಯೂಮನ್ ಅನಿಮಲ್ ರಿಲೇಷನ್ಶಿಪ್. ಈಗ ಬಂದಿರೋ ಸಿನಿಮಾಗಳು ಸ್ವಲ್ಪ ಚಿಲ್ಡ್ರನ್ ಫ್ರೆಂಡ್ಲಿ, ಫ್ಯಾಂಟಸಿ, ಅಡ್ವೆಂಚರ್ ಅನ್ನೋ ಥರ ಪ್ರಮೋಟ್ ಮಾಡಿದರೂ ಕೂಡ ದ ಕೋರ್ ಆಫ್ ಡೈನೋಸಾರ್ ಫಿಲ್ಮ್ಸ್ ಇದೇನೆ. ಸೊ ಆ ಥರದ ಮೂಮೆಂಟ್ಸ್ ಇಲ್ಲಿ ಇದ್ವು, ಅವು ಚೆನ್ನಾಗಿದ್ವು. ಒಂದಷ್ಟು ಭಯ ಪಡಿಸೋವಂಥವು, ಒಂದಷ್ಟು ಅರೆ ಗುರು ಅಂತ ಅನಿಸೋವಂಥವು ಆ್ಯಂಡ್ ದೆನ್ ಅಫ್ಕೋರ್ಸ್ ಎಲ್ಲ ಥರದ ಅನಿಮಲ್ಸ್ ಕೂಡ ನಮ್ಮಲ್ಲಿ ಒಂದು ಭಾಗ ಅಂತ ಅನಿಸೋ ಮೂಮೆಂಟ್. ಅದೇ ಆ್ಯಕ್ಚುಲಿ ತುಂಬ ಇಷ್ಟ ಆದಂಥ, ತುಂಬ ಹತ್ತಿರ ಆದಂಥ ಮೂಮೆಂಟ್ ಇಲ್ಲಿ ಇಡೀ ಸಿನಿಮಾದಲ್ಲಿ ಅಂತ ಹೇಳ್ಬೋದು. ಸೊ ಇವೆಲ್ಲ ಚೆನ್ನಾಗಿದ್ವು. ಸ್ಪೆಷಲಿ ಅಣ್ತಮ್ಮ ಒಂದ ಮಾಡೋದಕ್ಕೆ ಹೋಗಿರ್ತಾನೆ, ಆವಾಗ ಒಂದು ಮೂಮೆಂಟ್ ಇದೆ, ಅದು ಸಖತ್ತಾಗಿತ್ತು. ಅಂದರೆ ದಟ್ಸ್ ಹೌ ದ ವೈಲ್ಡ್ ವರ್ಕ್ಸ್ ಅಂತ. ಭಯ, ಆಶ್ಚರ್ಯ, ನಗು ಎಲ್ಲ ಒಟ್ಟಿಗೆ ಬರುತ್ತೆ ಅಲ್ಲಿ. ಸೊ ಈ ಥರದ ಒಂದಷ್ಟು ಮೂಮೆಂಟ್ಸ್ ಇಷ್ಟ ಆದವು. ಇನ್ನು ಶಿಪ್ ಒಳಗೆ ನಡೆದಂಥದ್ದು, ಅವರು ಐಲ್ಯಾಂಡ್ಗೆ ಸೇರೋ ಅಂಥ ಗ್ಯಾಪಲ್ಲಿ ಏನೇನು ಆಗುತ್ತೆ, ಆ ಫುಲ್ ಎಪಿಸೋಡ್ ಸ್ವಲ್ಪ ಎನರ್ಜೆಟಿಕ್ ಆಗಿತ್ತು, ಎಂಗೇಜಿಂಗ್ ಆಗಿತ್ತು ಅಂತ ಹೇಳ್ತೀನಿ. ಇನ್ನೂ ಒಂದಷ್ಟು ಆ್ಯಕ್ಷನ್ ಎಪಿಸೋಡ್ಸ್ನ ಎಂಗೇಜಿಂಗ್ ಆಗಿ ಇಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅವುಗಳ ಬಗ್ಗೆ ಸಾಕಷ್ಟು ಕಂಪ್ಲೇಂಟ್ಸ್ ಇದ್ದಾವೆ. ಬಟ್ ಅದೇ ಹೇಳಿದ್ನಲ್ಲ, ಆ ಬೇಸಿಕ್ ಜುರಾಸಿಕ್ ಫಿಲ್ಮ್ಸ್ ಹೇಗಿರತ್ವೆ ಆ ಮೂಮೆಂಟ್ಸ್ನ ಹಾಗೆ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಅವು ವರ್ಕ್ ಆಗ್ತವೆ ಕೂಡ. ಇನ್ನು ಇದರ ನೆಗೆಟಿವ್ಸ್ ಕಡೆಗೆ ಬರೋದಾದರೆ, ಸಿನಿಮಾ ಆನ್ ಎವ್ರಿ ಲೆವೆಲ್ ಜೆನ್ರಿಕ್ ಆಗಿದೆ. ಅಫ್ಕೋರ್ಸ್ ನಾನೇನು ಹೆವಿ ಹೊಸ ವರ್ಷನ್ನ ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ. ಬಟ್ ತೀರಾ ಹೊಸ ಅಂಶನೂ ಇಲ್ಲದೆ ಇನ್ನೊಂದು ಸಿನಿಮಾ ಮಾಡೋಕ್ಕೆ ಹೊರಟ್ರೆ ಅಥವಾ ಅದನ್ನು ಓಕೆ ಮಾಡಿದ್ರೆ ಅದು ಎಷ್ಟು ಸರಿ ಅನ್ನೋದು ಗೊತ್ತಿಲ್ಲಪ್ಪ. ವಿನೋ ಅಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಏನಿಲ್ಲ, ಇವೆಲ್ಲ ಪಾಪ್ಕಾರ್ನ್ ಎಂಟರ್ಟೈನರ್ಸ್, ಸಿನಿಮಾ ನೋಡಬೇಕು ಬರಬೇಕು ಅಂತ. ಬಟ್ ಸ್ಟಿಲ್ ರೈಟಿಂಗಲ್ಲಿ, ಸ್ಕ್ರಿಪ್ಟಲ್ಲಿ ಅಥವಾ ಬರೀ ಐಡಿಯಾ ಲೆವೆಲಲ್ಲಾದರೂ ಒಂದು ಎಫರ್ಟ್ ಹೋಗಬೇಕಲ್ವಾ, ಅದಂತೂ ಇರಲಿಲ್ಲ ಇಲ್ಲಿ. ನಿಮಗೆ ಇಲ್ಲಿ ಯಾರು ಹೊಗೆ ಹಾಕ್ಸ್ಕೊಳ್ತಾರೆ, ಹೇಗೆ ಹೊಗೆ ಹಾಕ್ಸ್ಕೊಳ್ತಾರೆ, ಯಾರು ಸ್ಯಾಕ್ರಿಫೈಸ್ ಮಾಡ್ತಾರೆ, ಏನಾಗುತ್ತೆ ಎಲ್ಲನೂ ಗೊತ್ತು. ಎಲ್ಲನೂ ಹಾಗೇ ಆಗುತ್ತೆ. ಸಿನಿಮಾಗೆ ಒಂದು ಪರ್ಪಸ್ ಅಂತಲೂ ಸಿಗಲ್ಲ. ಅಫ್ಕೋರ್ಸ್ ಇದೆ, ಅದು ಮೋಸ್ಟ್ ಜೆನ್ರಿಕ್ ಪರ್ಪಸ್ ಆ್ಯಂಡ್ ಅದು ಅದೇ ರೀತಿಯೇ ಸಿನಿಮಾನೂ ಹೋಗೋದು. ಇನ್ನು ದ ಮೋಸ್ಟ್ ಬ್ಯಾಫ್ಲಿಂಗ್ ಥಿಂಗ್ ಅಂದರೆ ಈ ಡೈನೋಸರ್ಗಳನ್ನು ಡಿಸೈನ್ ಮಾಡಿರೋ ರೀತಿ. ಅವನಜ್ಜಿ ಕ್ರಾಸ್ ಬ್ರೀಡಿಂಗ್ ಅನ್ನೋ ಹೆಸರಲ್ಲಿ ಏನೇನೋ ಡೈನೋಸರ್ಗಳನ್ನು ತಂದಿದ್ದಾರೆ, ಅದೇನೇನೋ ಎಬಿಲಿಟೀಸ್ನ ಕೊಟ್ಟಿದ್ದಾರೆ. ಅದರಲ್ಲೂ ಲಾಸ್ಟ್ಗೆ ಒಂದು ಏಲಿಯನ್ ಡೈನೋಸರ್ ಬರುತ್ತೆ, ಅದಂತೂ ಶಿವ. ಈಗ ಹೀರೋ ಹೀರೋಯಿನ್ ಸರ್ಜರಿ ಮಾಡಿಸ್ಕೊಂಡು ತಮ್ಮ ಒರಿಜಿನಲ್ ಫೀಚರ್ಸ್ನ ಕಳ್ಕೊಳ್ತಾ ಇದ್ದಾರೆ ಅಲ್ವಾ, ಆ ರೀತಿ ಇದೆ ಅದು. ವರ್ಸ್ ಡಿಸೈನ್. ಅದು ಬಂದಾಗ ಹೆದರಿಕೆ ಆಗಲ್ಲ, ನಗು ಬರುತ್ತೆ, ಬೇಜಾರಾಗುತ್ತೆ, ಸಿಟ್ಟು ಬರುತ್ತೆ, ಏನು ಮಾಡಿದ್ದೀರಾ ಅಂತ. ಅಂದರೆ ಸೈನ್ಸ್ ಅಂದರೆ ಏನು ತಮಾಷೆನಾ, ತೀರಪ್ಪ. ಅವನ್ನೆಲ್ಲ ನಾವು ನಂಬಬೇಕು ಅಂತ ಅದಕ್ಕೊಂದು ಸಣ್ಣದಾಗಿ ಕಥೆ, ಒಂದು ರೀಸನ್. ಐ ಥಿಂಕ್ ಪರ್ಸ್ನಲಿ ಅದು ನನಗಿಷ್ಟ ಆಗಲಿಲ್ಲ. ಎಕ್ಸ್ಪ್ಲೋರ್ ಮಾಡೋದಕ್ಕೆ ಏನಿಲ್ಲ ಅಂತ ನಾವೇ ಏನೇನೋ ಸ್ಪೀಷೀಸ್ನ ಸೃಷ್ಟಿ ಮಾಡಬಾರ್ದು ಆ್ಯಂಡ್ ಮಾಡಿ ಅದನ್ನು ಜುರಾಸಿಕ್ ಫ್ರಾಂಚೈಸ್ ಒಳಗೆ ತರಬಾರ್ದು ಅಲ್ವಾ. ಹಾಗೆ ಮಾಡಬೇಕಂದ್ರೆ ನೀವು ಸಪ್ರೇಟಾಗಿ ಹೆಸರುಗಳಲ್ಲಿ ಸರ್ವೈವಲ್ ಥ್ರಿಲ್ಲರ್ಸ್ನೇ ಮಾಡ್ಬೋದು. ಸೊ ಆರಾಮಾಗಿ ಹೋಗಿ ನೋಡ್ತಾರೆ ಜನ. ಬಟ್ ಈ ಹೆಸರಲ್ಲಿ ಈ ಫ್ರಾಂಚೈಸ್ ಒಳಗಡೆ ಮಾಡಬೇಕು ಅಂದರೆ ಅದು ಅಷ್ಟು ಸರಿಯಲ್ಲ ಅಂತ ನನಗನ್ಸುತ್ತೆ. ಇನ್ನು ಪಾಪ ನಮ್ಮ ಪ್ರೀತಿಯ ಸ್ಕಾರ್ಲೆಟ್ಗೂ ಕೂಡ ಅಂಥ ಒಳ್ಳೆ ಪಾತ್ರನ ಕೊಟ್ಟಿಲ್ಲ ಇಲ್ಲಿ. ಅವರನ್ನು ಲೀಡರ್ ಅಂತಾರೆ, ಅದು ಯಾವ ಕಡೆಯಿಂದನೂ ಅನಿಸಲ್ಲ. ಅದೇ ಹೇಳಿದ್ನಲ್ಲ, ನಥಿಂಗ್ ನ್ಯೂ ಆ್ಯಂಡ್ ನಥಿಂಗ್ ಸಿಗ್ನಿಫಿಕೆಂಟ್ ಅಂತ ಹೇಳ್ಬೋದು ಅಷ್ಟೇ. ಸೊ ಸಿಂಪಲಾಗಿ ಹೇಳೋದಾದರೆ ಇಟ್ಸ್ ಅ ವೆರಿ ಆ್ಯಾವ್ರೇಜ್ ಫಿಲ್ಮ್ ಅಂತ ಹೇಳ್ತೀನಿ. ಅದೇ ಬರೀ ಪಾಪ್ಕಾರ್ನ್ ಎಂಟರ್ಟೈನರ್ ಥರ ನೋಡಬೇಕು, ಇಲ್ಲ ಗುರು ನಮ್ಮ ಜುರಾಸಿಕ್ ಫ್ರಾಂಚೈಸ್ನಲ್ಲಿ ನಾವು ಇದನ್ನೇ ಎಕ್ಸ್ಪೆಕ್ಟ್ ಮಾಡೋದು ಅನ್ನೋದಾದರೆ ನೋಡ್ಬೋದು, ತೊಂದರೆ ಇಲ್ಲ. ಬಟ್ ಅಟ್ಲೀಸ್ಟ್ ಸಮಥಿಂಗ್ ಫ್ರೆಶ್ ಇರಬೇಕು ಅಂತ ಅನ್ನೋರು ನೀವಾಗಿದ್ದರೆ ಇಲ್ಲಿ ಆ ಥರ ನಿಮಗೇನು ಸಿಗೋದಿಲ್ಲ ಅಂತ ಹೇಳ್ತೀನಿ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಸಿನಿಮಾದ ಬಗ್ಗೆ. ಇನ್ನು ನೀವು ಆಲ್ರೆಡಿ ಇದನ್ನು ನೋಡಿದರೆ ನಿಮಗೆ ಇದು ಹೇಗನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶ್ವಲ್ ಮತ್ತೆ ಸಿಗೋಣ.